ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಇಟ್ಸ್ ಮ್ಯಾಚ್ ಡೇ ಗೇಮ್ ಆನ್ RCB ವರ್ಸಸ್ CSK. ಒಂದು ಕಡೆ ದ ತಲಾ MS ಧೋನಿ ಆಯ್ತು ಅಂತ ಅಂದ್ರೆ, ಮತ್ತೊಂದು ಕಡೆ ದ ಕಿಂಗ್ ವಿರಾಟ್ ಕೊಹ್ಲಿ. ಸದರ್ನ್ ಡರ್ಬಿ ತಮಿಳ್ನಾಡು ವರ್ಸಸ್ ಕರ್ನಾಟಕ. ಈ ಮ್ಯಾಚ್ ಹೈ ಇಂಟೆನ್ಸ್ನ ಕ್ರಿಯೇಟ್ ಮಾಡುತ್ತೆ ಪ್ರತಿ ವರ್ಷ. ಯಾಕೆ ಅಂತ ಅಂದರೆ IPL ಅಲ್ಲಿ ನಡೆಯುವಂಥ ಬೇರೆ ಮ್ಯಾಚಸ್ಸೇನೆ ಒಂದು ತೂಕ ಆಯಿತು ಅಂತ ಅಂದರೆ RCB ವರ್ಸಸ್ CSK ಮ್ಯಾಚೇನೆ ಮತ್ತೊಂದು ತೂಕ. ಅದಕ್ಕೆ ಕಾರಣ ಹಿಸ್ಟ್ರಿನ ತೆಗೆದು ನೋಡ್ತು ಅಂತಂದರೆ ಗೊತ್ತಾಗುತ್ತೆ ಈ ಮ್ಯಾಚಿಗಿರುವಂಥ ಕದರು ಎಂಥದ್ದು ಅಂತ. ಲಾಸ್ಟ್ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB CSK ಅವ್ರಿಗೆ ಕೊಟ್ಟಂತ ಫೇರ್ವೆಲ್ನ RCB ಅಭಿಮಾನಿಗಳೇನೇ ಆಗಿರ್ಬೋದು, ಇಲ್ಲ CSK ಅವರೇನೇ ಆಗಿರ್ಬೋದು, ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. May 18, 2024 18 ರನ್ನಿಂದ ಗೆಲ್ಲಬೇಕು ಕ್ವಾಲಿಫೈನ ಆಗೋದಿಕ್ಕೆ. 18 ರನ್ಗಿಂತ ಕಡಿಮೆ ರನ್ನಿಂದ ಸೋಲ್ಬೇಕು CSK ಅಟ್ಲೀಸ್ಟ್ ಕ್ವಾಲಿಫೈ ಆಗೋದಿಕ್ಕೆ. ಆ ಮ್ಯಾಚ್ನ RCB ಅವರು ಗೆಲ್ತಾರೆ. ಲಾಸ್ಟ್ ಓವರ್ ಫಸ್ಟ್ ಬಾಲ್ 6 ಆದಮೇಲೆ ಆ ಮ್ಯಾಚ್ ಇನ್ನ ಕಣ್ಣಿಗೆ ಕಟ್ತಂಗೆ ಐತೆ. ಆ ಮ್ಯಾಚನ್ನ ಮತ್ತೆ ರಿಪೀಟ್ ಮಾಡೋದಕ್ಕೆ RCB ಅವರು ರೆಡಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಮ್ಯಾಚ್ನ ಸೇಡ್ನ ತೀರಿಸ್ಕೊಳ್ಳೋದಕ್ಕೆ CSK ಅವರು ಇವತ್ತಿನವರೆಗೂ ಕಾಯ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಆ ಸೇಡ್ನ ತೀರಿಸ್ಕೊಳ್ಳದೆ ಇರೋ ಥರ ಆಗಲಿ. ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮತ್ತೆ ಟಾಸ್ ಗೆದ್ರೆ ಯಾರು ಏನು ಮಾಡ್ತಾರೆ ಮತ್ತೆ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಏನು, ಅದೆಲ್ಲದ್ರ ಬಗ್ಗೆ ಡೀಟೇಲ್ಡ್ ಅಂಡ್ ಡೆಪ್ತ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ಲೇಯಿಂಗ್ 11 ಏನು ಪೂರ್ತಿ ಕಂಪ್ಯಾರಿಸನ್ ಮಾಡೋದಿಲ್ಲ, ಬಟ್ ಮೇಲ್ಮೇಲೆ ಹೇಳ್ತೀನಿ. ಪ್ರತಿ ಸಲ ಪ್ಲೇಯಿಂಗ್ 11 ಹೇಳಿ 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 ನಿಮ್ಗೇನೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಅದರಲ್ಲಂತೂ ಎರಡು ಮಾತೇ ಇಲ್ಲ. ಮ್ಯಾಚ್ ನಡೀತಾ ಇರೋದು ಎಲ್ಲಿ? ಚೆನ್ನೈ ಅವ್ರದ್ದು ಹೋಮ್ ಪಿಚ್ಚು ಚೆನ್ನೈ ಅಂದರೆ ಚಿದಂಬರಂ ಸ್ಟೇಡಿಯಂ ಅಲ್ಲಿ, ಚೆಪಾಕ್ ಅಲ್ಲಿ. ಇಲ್ಲಿ ಯಾರೇನೇ ಕೂಡ ಟಾಸ್ನ ಗೆದ್ರೂ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಡ್ಯೂ ಫ್ಯಾಕ್ಟರು ಮೇಯ್ನು. ಮತ್ತೆ ಸೆಕೆಂಡು ಬ್ಯಾಟಿಂಗ್ಗೆ ಬಂದಾಗ ಸ್ಕೋರ್ ಬೋರ್ಡ್ ಮೇಲೆ ಇರುತ್ತೆ, ನೋಡ್ಕೊಂಡು ಚೇಸು ಮಾಡ್ಬೋದು ಅನ್ನೋ ಒಂದೇ ಒಂದು ರೀಸನಿಗೆ. ಈಗ ಕೆಲವೊಬ್ರು ಹೇಳ್ಬೋದು ಹೊಸ ರೂಲು ಬಂದೈತಲ್ಲ, ಅದನ್ನ ತಗೊಂಡು ನ್ಯೂ ಬಾಲ್ನ ತಗೊಬೋದಲ್ಲ ಸೆಕೆಂಡು ಮ್ಯಾಚ್ ಅಂದರೆ ಚೇಸಿಂಗ್ನ ಮಾಡಬೇಕಾದ್ರೆ ಫಸ್ಟ್ ಬೌಲಿಂಗ್ ಮಾಡಿ ಅಡ್ವಾಂಟೇಜ್ನ ತಗೊಳ್ಳೋದಿಕ್ಕೆ ಆಗೋದಿಲ್ವಾ ಅಂತ. ಬಟ್ ಏನೇ ಇದ್ರೂ ಕೂಡ ಡ್ಯೂ ಜಾಸ್ತಿ ಇದ್ದಾಗ 1 ಓವರ್ ಮಾಡಿದ್ರೇ ಸಾಕು, ಬಾಲು ಗ್ರೌಂಡ್ ಮೇಲೆ ಉಳಿದ ಮೇಲೆ ಮತ್ತೆ ಸ್ವೆಟ್ ಆಗೇ ಆಗುತ್ತೆ. ಸ್ವೆಟ್ ಅಂತಂದ್ರೆ ಅದ್ರ ಮೇಲೆ ನೀರು ಕೂರುತ್ತೆ. ಇಲ್ಲಿ ಟಾಸ್ನ ಯಾರಾಗಿದ್ರು ಕೂಡ ಹೇಳ್ದಂಗೆನೆ ಚೇಸಿಂಗ್ನ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಹೋಪ್ಫುಲಿ ಟಾಸು ಕ್ರೂಷಲ್ ಆಗೇ ಆಗುತ್ತೆ. ಅದಾದಮೇಲೆ ಚೆನ್ನೈ ಪಿಚ್ಚು ಅಂತ ಬಂದಾಗ ಎಲ್ಲರಿಗೂ ಗೊತ್ತಿದ್ದಂಗೆ ಸ್ಪಿನ್ ಫ್ರೆಂಡ್ಲಿ ವಿಕೆಟು. ಅವ್ರಿಗೆ ಹೆಂಗೆ ಬೇಕು ಆ ಥರ ರೆಡಿ ಮಾಡ್ಕೊಳ್ಳೋದು. ಚೆನ್ನೈ ಅವ್ರದ್ದು ಈಗಲಿಂದ ಅಲ್ಲ, ಹಳೇದ್ರಿಂದನೂ ಅದೇ ಕಸುಬು. ಅದನ್ನು ತಕ್ಕನಾಗೇನೆ ಆಕ್ಷನಲ್ಲಿ ಪಿಕ್ ಮಾಡಿದ್ದಾರೆ. ನೂರ್ ಅಹಮದ್, ಜಡೇಜಾ ಮತ್ತು ಅಶ್ವಿನ್ ಮೂರು ಸ್ಪಿನ್ನರ್ಸ್ನು ಕೂಡ ಆಡಿಸ್ತಾರೆ. ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಎಷ್ಟೈತೆ ಇಲ್ಲಿ? 164 ಐತೆ. ಓವರ್ ಆಲ್ IPL ಹಿಸ್ಟ್ರಿನ ನೋಡ್ತು ಅಂತ ಅಂದರೆ, ಬಟ್ ಲಾಸ್ಟ್ 2 years ಇಂದ ಇಲ್ಲಿ ಟ್ರೆಂಡೇನೆ ಚೇಂಜ್ ಆಗಿ ಹೋಗ್ಬಿಟ್ಟೈತೆ. 190, 200 ಹತ್ರನೂ ಹೊಡಿಯೋದ್ರಿಂದ 175 ಇಲ್ಲ 180 ಹೊಡಿತು ಅಂತ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದವರು ಅಟ್ ಎನಿ ಗಿವನ್ ಡೇ ಸೆಕೆಂಡ್ ಬ್ಯಾಟಿಂಗ್ ನ ಆಡಿದವರು ಪ್ರೆಸರ್ ಅಲ್ಲಿ ಇದ್ದೇ ಇರ್ತಾರೆ. ಲಾಸ್ಟ್ ಮ್ಯಾಚ್ ಅನ್ನೇ ನೋಡ್ಬೋದು, CSK ಅವರು ಮುಂಬೈ ಅವ್ರ ಮೇಲೆ 155 ರನ್ಸ್ 19th ಓವರ್ ಅವರಿಗೆ ತಗೊಂಡು ಹೊಡೆದಿರೋದ್ರಿಂದ RCB ಫಸ್ಟ್ ಬ್ಯಾಟಿಂಗ್ಗೆ ಬಂತು ಅಂತ ಅಂದರೆ 180 ಇಲ್ಲ 180 ಪ್ಲಸ್ನ ಹೊಡಿತು ಅಂತ ಅಂದರೆ CSK ಅವ್ರನ್ನ ಆರಾಮಾಗಿ ಸ್ಟ್ರೈಟ್ ಅವೇ ಬ್ಯಾಕ್ ಫುಟ್ಟಿಗೆ ತಳ್ಬೋದು. ಹೋಪ್ಫುಲಿ ಅದೇ ಥರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಎರಡು ಟೀಮ್ದು ಪ್ಲೇಯಿಂಗ್ 11 ಕಂಪ್ಯಾರಿಸನ್ಗೆ ಬಂತು ಅಂತಂದರೆ ನಾನು ಇಲ್ಲಿ ಏನೂ ಕೂಡ ಡಿಸ್ಪ್ಲೇನ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಗೇನೆ ಗೊತ್ತಿರುತ್ತೆ, ರಚಿನ್ ರವೀಂದ್ರ ಮತ್ತು ಋತುರಾಜ್ ಗಾಯಕ್ವಾಡ್ ಅವ್ರ ಕಡೆ ಓಪನಿಂಗ್ನ ಬರ್ತಾರೆ. ನಮ್ಮ ಕಡೆ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟು. ಇಲ್ಲಿ ಕಾಂಟೆಸ್ಟ್ ಈವನ್ ಆಗಿ ಐತೆ, ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕೆ ಅಂತಂದ್ರೆ ರಚಿನ್ ರವೀಂದ್ರ, ಋತುರಾಜ್ ಗಾಯಕ್ವಾಡ್ ಊಟೇ ಆಗೋದಿಲ್ಲ. ಅದರಲ್ಲಂತೂ ರಚಿನ್ ರವೀಂದ್ರ ಅವರಿಗೆ ಒಂಥರ ಆನೆ ಬಲ. ಇವರಿಬ್ಬರಲ್ಲಿ ಓಪನಿಂಗ್ ಪೇರ್ನ ಎತ್ತಿತ್ತು ಅಂತ ಅಂದ್ರೆ CSK ಬ್ಯಾಟಿಂಗ್ ಅಲ್ಲಿ ಕೊಲ್ಯಾಪ್ಸ್ ಗುರು ಬರ್ದು ಇಟ್ಕೊಂಡ್ಬಿಡಿ. ಅವ್ರ ಕಡೆ ಅಂತ ಹೇಳ್ಕೊಳ್ಳೋ ಅಂತ ಬ್ಯಾಟ್ಸ್ಮನ್ಸ್ ಏನ್ ಇಲ್ಲ ಕೆಳಗಡೆಗೆ. ಇನ್ನು ನಂಬರ್ 3 ನಮ್ಮ ರಜತ್ ಪಟಿದಾರ್, ದೇವದತ್ ಪಡಿಕಲ್ ಬಂದ್ರೆ ಅವ್ರ ಕಡೆ ತ್ರಿಪತಿ ಮತ್ತೆ ಶಿವಮ್ ದೂಬೆ ಬರ್ತಾರೆ. ಶಿವಮ್ ದೂಬೆ ಮತ್ತೆ ರಜತ್ ಪಟಿದಾರ್ ಓಕೆ, ಬಟ್ ದೇವದತ್ ಪಡಿಕಲ್ಲು ಇವ್ರು ಕೂಡ ಓಕೆ. ತ್ರಿಪತಿ ಅವರು ಈವನ್ ಆಗಿ ಐತೇನೆ ಇಲ್ಲಿ ನಂಬರ್ 4 ವರ್ಗು. ಅದಾದ್ಮೇಲೆ ಇರೋದು ಇವರಿಗೆ ದೀಪಕ್ ಕೂಡ, ಸ್ಯಾಮ್ ಕರನ್, MS ಧೋನಿ ಬಂದ್ರು ಅಂತ ಅಂದ್ರೆ ನಮ್ಮ ಕಡೆ ಲಿಯಮ್ ಲಿವಿಂಗ್ ಸ್ಟೋನು, ಜಿತೇಶ್ ಶರ್ಮಾ, ಅದಾದ್ಮೇಲೆ ಟೀಮ್ ಡೇವಿಡ್ ಬರ್ತಾರೆ. ಇಲ್ಲಿ ನಮ್ದು ಆರಾಮಾಗಿ ಅಪ್ಪರ್ ಎಂಡ್ ಇದ್ದೇ ಐತೆ. ಅದಾದ್ಮೇಲೆ ಅವ್ರ ಕಡೆ ಜಡೇಜಾ ಬರ್ತಾರೆ, ಕೃಣಾಲ್ ಪಾಂಡ್ಯ. ನಮ್ಮ ಕಡೆ ಈವನ್ ಕಾಂಟೆಸ್ಟ್ ಐತೆ. ಬಟ್ ಒಂಚೂರು ಸ್ಪಿನ್ನರ್ಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಶ್ವಿನ್ ಮತ್ತೆ ನೂರ್ ಅಹಮದ್ ಇರೋದ್ರಿಂದ ಅವರು ಸ್ವಲ್ಪ ಅಡ್ವಾಂಟೇಜ್ನ ಏನೇ ತರ್ಬೋದೋ. ಬಟ್ ನಮ್ಮ ಕಡೆ ಲಿಯಮ್ ಲಿವಿಂಗ್ ಸ್ಟೋನ್ ಕೂಡ ಬೌಲಿಂಗ್ ಹಾಕೋದ್ರಿಂದ ಲಾಸ್ಟ್ ಮ್ಯಾಚು ವಿಲ್ ಜಾಕ್ಸ್ ಅವರು
ತೋರಿಸಿದ್ದಾರೆ. 4 ಓವರಿಗೆ 32 ರನ್ಸ್ನ ಕೊಟ್ಟು, ಹಂಗಾಗಿ ಲಿವಿಂಗ್ಸ್ಟೋನ್ ಇಂದ ಒಂದು 4 ಓವರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಟ್ಲೀಸ್ಟ್ 3 ಓವರ್ಸ್ನಾರು ಮಾಡ್ತಾರೆ ಇವತ್ತು. ಸ್ಪಿನ್ನು ಕೂಡ ಪಿಚ್ಚು ಕೂಡ ಅಸಿಸ್ಟ್ ಮಾಡೋದ್ರಿಂದ ಲಿವಿಂಗ್ಸ್ಟೋನ್ ಅವರು ಮಾಡ್ತು ಅಂತಂದ್ರೆ ಮಸ್ತಾಗಿರುತ್ತೆ. ಬಟ್ ಸ್ಪಿನ್ನರ್ಸ್ ಓಕೆ, ಈವನ್ ಆಗೇನೆ ಐತೆ ಕಾನ್ಸ್ಟೆನ್ಸು. ಬಟ್ ಭುವನೇಶ್ವರ್ ಕುಮಾರ್ ಈ ಮ್ಯಾಚ್ ಆಡ್ತಾರೋ ಇಲ್ವೋ ಅನ್ನೋದು ಡೌಟ್ ಆಗಿರ್ಬೋದು ಕೆಲವೊಬ್ಬರಿಗೆ. ನನ್ನ ಪ್ರಕಾರ 99% ಆಡ್ತಾರೆ. ಯಾಕೆ ಅಂತಂದ್ರೆ ನಿನ್ನೆ ಸಂಜೆ DK ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ. ಹೋಪ್ಫುಲಿ ಮೊನ್ನೆ ಹೇಳಿದ್ದವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಮೊನ್ನೆ ಅವರು ನೆಟ್ಸಲ್ಲೂ ಕೂಡ ಚೆನ್ನಾಗಿ ಬೌಲಿಂಗ್ ನ ಮಾಡಿರೋದ್ರಿಂದ ಆಡೋ ಚಾನ್ಸಸ್ 99% ಐತೆ. ಫಾಸ್ಟ್ ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದ್ರೆ ಅವ್ರ ಕಡೆ ಖಲೀಲ್ ಅಹ್ಮದ್, ನೇತನ್ ಎಲ್ಲಿಸ್, ಸ್ಯಾಮ್ ಕರನ್. ನಮ್ಮ ಕಡೆ ಭುವನೇಶ್ವರ್ ಕುಮಾರ್, ಯಶ್ ದಯಾಳು, ಹೇಸಲ್ವುಡ್. ನಮಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನಮ್ದು ಬೆಂಕಿ ಬೌಲಿಂಗು. ಖಲೀಲ್ ಅಹ್ಮದ್ಗೇನೋ ಮುಂಬೈ ಅವ್ರು ಔಟ್ ಆದ್ರು ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ RCB ಬ್ಯಾಟ್ಸ್ಮನ್ಸ್ ಔಟ್ ಆಗಬಾರ್ದು. ಏನು ಚಿಂದಿ ಬೌಲರ್ ಏನಲ್ಲ ಖಲೀಲ್ ಅಹ್ಮದ್. ಅಂತ ಚಿಂದಿ ಬೌಲರ್ ಆಗಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರೇನೆ ಉಳಿಸ್ಕೊಳ್ಳೋರು, ಆಕ್ಷನ್ಗೆ ಬಿಡ್ತಾ ಇರಲಿಲ್ಲ. ಈಗ ಎರಡೂ ಕಡೆ ಬಂತು ಅಂತಂದ್ರೆ ಪ್ರೆಡಿಕ್ಷನ್ ಯಾರು ಗೆಲ್ಬೋದು ಅಂತ ಅಂದ್ರೆ ಆನ್ ಪೇಪರ್ನ ನೋಡ್ತು ಅಂತ ಅಂದ್ರೆ RCB ಈಸಿಯಾಗಿ ಮ್ಯಾಚ್ ಗೆಲ್ಲಬೇಕು. ಬಟ್ ಚೆನ್ನೈಲಿ ಚೆಪಾಕ್ ಸ್ಟೇಡಿಯಂ ಅಲ್ಲಿ ಅದು ಚೆನ್ನೈ ಅವರು ಯಾವುದೇ ಕಾರಣಕ್ಕೂ ಈಸಿಯಾಗಿ ಬಿಟ್ಕೊಡೋದಿಲ್ಲ. 65% ಪ್ಲಸ್ ಅವ್ರದ್ದು ವಿನ್ನಿಂಗ್ ರೇಟ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅವ್ರನ್ನ ಕಡೆಗಣಿಸೋದಕ್ಕೆ ಆಗೋದೇ ಇಲ್ಲ. ಮತ್ತೆ ಅವ್ರದ್ದು ಟಾಪ್ ಆರ್ಡರ್ ಯಾವಾಗ್ಲೂ ಕೂಡ ಅವರಿಗೆ ಕ್ಲಿಕ್ ಆಗುತ್ತೆ. ಟಾಪ್ ಆರ್ಡರ್ ಬ್ಯಾಟಿಂಗ್ ನ ಎತ್ತಿತು ಅಂತ ಅಂದ್ರೆ CSK ಮಕಾಡೆ ಮಲ್ಕೊಂಡಂಗೆನೆ ಹೋಪ್ಫುಲಿ ಎತ್ತುತ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಹೆಡ್ ಟು ಹೆಡ್ ವಿಚಾರಕ್ಕೆ ಬಂತು ಅಂತ ಅಂದ್ರೆ 33 ಮ್ಯಾಚ್ ಅವರು ನಾವು ಆಡಿರೋದು ಎಂಟೈರ್ IPL ಹಿಸ್ಟ್ರಿಲೇ. 33 ಮ್ಯಾಚಲ್ಲಿ 11 ಮ್ಯಾಚ್ ನಾವು ಗೆದ್ದಿದ್ವಿ, 21 ಮ್ಯಾಚ್ ಅವ್ರು ಗೆದ್ದಿದ್ದಾರೆ. ಅಂದ್ರೆ 11 ಮ್ಯಾಚ್ RCB, 21 ಮ್ಯಾಚ್ CSK. ಒಂದು ಮ್ಯಾಚ್ ರಿಸಲ್ಟ್ ಬಂದಿಲ್ಲ. ಎರಡೂ ಟೀಮ್ದು ಹೈಯೆಸ್ಟ್ ಸ್ಕೋರ್ ವಿಚಾರಕ್ಕೆ ಬಂತು ಅಂತಂದ್ರೆ ಅವ್ರವ್ರ ಮೇಲೆನೆ. ಅವ್ರದ್ದು 226 2023 ಏನು ಹೊಡೆದಿರೋ ನಮ್ಮ ಚಿನ್ನಸ್ವಾಮಿ ಅದಾಯ್ತು ಅಂತಂದ್ರೆ ನಮ್ದು 218 ಇದೆ. ಅವ್ರ ಮೇಲೆ ಹೈಯೆಸ್ಟ್ ರನ್ ಸ್ಕೋರು. ಲೋಯೆಸ್ಟ್ ನಮ್ದು 70 ಇದೆ, ಅವ್ರದ್ದು 72 80 ಎಷ್ಟು ಇದೆ. ನಮ್ಮ ಮೇಲೆ ಆಲ್ ಔಟ್ ಆಗಿರೋದು. ಇದಿಷ್ಟು ಇವತ್ತಿನ ಮ್ಯಾಚ್ ಪ್ರಿವ್ಯೂ. ಮ್ಯಾಚ್ ಪ್ರೆಡಿಕ್ಷನ್ ಯಾರು ಗೆಲ್ಬೇಕು ಅಂತಂದ್ರೆ RCB ಗೆಲ್ಬೇಕು. ಯಾರು ಗೆಲ್ತಾರೆ ಇವತ್ತಿನ ಮ್ಯಾಚ್ ಅಂದ್ರೆ ಅದನ್ನು ಕೂಡ RCB. ಅವ್ರು ಹೋಮ್ ಗ್ರೌಂಡ್ ಅಲ್ಲಿ ಅವರಿಗೆ ಹೊಡಿಬೇಕು ಗುರು ಇವತ್ತು ಅಷ್ಟೇನೆ. ಯಾಕೆ ಅಂತಂದ್ರೆ 2023 ಇಬ್ರು 3 ಜನ ಫ್ಯಾಪು, ವಿರಾಟ್, ಪಟ್ಟಿದಾರ್, ಇವ್ರು 3 ಜನ ಫಾರ್ಮ್ ಅಲ್ಲಿ ಇಟ್ಕೊಂಡೆ ಅವ್ರಿಗೆ ಸರಿಯಾಗಿ ಕೊಟ್ಟಿದೀವಿ. ಇನ್ನ ಈ ತಲೆ ಟೀಮ್ ನೋಡ್ತು ಅಂತಂದ್ರೆ ಈಸಿಯಾಗಿ ನೀರು ಕುಡ್ದಂಗೆ ಹೊಡಿಬೇಕು CSK ಅವ್ರಿಗೆ. ಹೋಪ್ಫುಲಿ ಹೊಡಿತಾರೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದಿನ ಸರಿಯಾಗಿ ವಿಡಿಯೋ ನಾವು ಮಾಡಿಲ್ಲ. ಲಾಸ್ಟ್ 2-3 ಡೇಸ್ ಇಂದ ಹುಷಾರಿಲ್ಲದೆ ಇರೋ ಕಾರಣ ಇವತ್ತಿಂದ ರೆಗ್ಯುಲರ್ ಆಗಿ ವಿಡಿಯೋ ನಾವು ಮಾಡ್ತಾ ಹೋಗ್ತೀನಿ. RCB ಫ್ಯಾನ್ಸ್ ಎಲ್ಲರನ್ನು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸಂಜೆ ಮ್ಯಾಚ್ ಮುಗಿತಾ ಇದ್ದಂಗೆ ವಿಡಿಯೋ ಟಕಾರನಾಗಿ ಮಾಡ್ತೀನಿ. ಹೋಪ್ಫುಲಿ ಇನ್ನು ಪ್ರತಿದಿನನೂ ಕೂಡ ಪ್ರಿವ್ಯೂ ಮತ್ತೆ ಮ್ಯಾಚ್ ರಿವ್ಯೂನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ನ ಮಾಡ್ತೀನಿ. ಪ್ರಿವ್ಯೂನ ಟ್ರೈ ಮಾಡ್ತೀನಿ. RCB ಮ್ಯಾಚ್ ಅಂತೂ ಪ್ರಿವ್ಯೂ ಇದ್ದೇ ಇರುತ್ತೆ ಗೈಸ್. ಏನ್ ಅನ್ನಿಸ್ತು ಇವತ್ತಿನ ಮ್ಯಾಚ್, ಯಾರು ಗೆಲ್ತಾರೆ ಅಂತ ಅನಿಸ್ತೈತೆ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. RCB ಫ್ಯಾನ್ಸ್ ಎಲ್ಲ ಒಂದು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಂಗೆ ಈ ವಿಡಿಯೋಗೆ ಲೈಕ್ ಕೂಡ ಹೊಡಿರಿ ಅಂತ ಹೇಳ್ತಾ ಸಂಜೆ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.